ಕವಿ ಇನ್ವೈಟ್ ಮಾಡೋದು ಬೇಡ, ನಾವೇ ಎಲ್ಲ ಕಡೆ ಹುಡ್ಕೊಣಪ್ಪ. ನಡೀರಿ ಚಿಕ್ಕಪ್ಪ ಹೋಗೋಣ. ಅದಕ್ಕೆ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ನಾವೆಲ್ಲರೂ ಗಾಬರಿ ಆಗ್ಬಿಟ್ಟಿದ್ವಿ. ಅಮ್ಮ, ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಇಷ್ಟೊತ್ತು ಎಲ್ಲಿದ್ರಿ? ಅಮ್ಮ, ನೀವು ಆರಾಮಾಗಿದ್ದೀರಾ ಅಲ್ವಾ? ಏನೂ ತೊಂದರೆ ಇಲ್ಲ ತಾನೆ? ಮಾತಾಡಿ, ಅದಕ್ಕೆ ಏನಾಯ್ತು? ಯಾಕೋ ಸುಸ್ತಾಗಿರೋ ಹಾಗೆ ಕಾಣಿಸ್ತಿದ್ದೀರಾ, ಅಥವಾ ಭಯದಲ್ಲಿರೋ ಹಾಗೆ ಕಾಣಿಸ್ತಿದ್ದೀರಾ? ಯಾಕೆ? ಯಾರಾದ್ರೂ ಸಿಕ್ಕಿದ್ರಾ? ಅಥವಾ ಕೆಟ್ಟ ಘಟನೆ ಏನಾದ್ರೂ ನಡೀತಾ? ಹಾಗೇನಾದ್ರೂ ಇದ್ರೆ ಎಲ್ರ ಮುಂದೆ ಹೇಳ್ಬಿಡಿ ತುಳಸಿ ಅವರೇ. ಧೈರ್ಯ ಇದ್ರೆ ನನ್ನ ಬಗ್ಗೆ ಮನೆಯವ್ರ ಮುಂದೆ ಹೇಳು, ಆಗ ನಾನು ಉತ್ತರ ಕೊಡ್ತೀನಿ. ಇಡೀ ಮನೆ ಅಲ್ಲೋಲ ಕಲ್ಲೋಲ ಆಗೋದು ನಿನ್ನಿಂದಾನೇ ಶುರು ಆಗಲಿ. ಏನಾಯ್ತು ತುಳಸಿ ಅವರೇ? ಮಾತಾಡಿ. ಎಲ್ರೂ ಗಾಬರಿ ಆಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೀರಾ? ನಿಮ್ಮ ಮುಖ ನೋಡಿದ್ರೆ ಯಾರನ್ನೋ ನೋಡಿ ಭಯಪಟ್ಟಿರೋ ಹಾಗಿದೆ. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ಅವನ ಮೇಲೆ ನನ್ನ ಅಕ್ಕ ಪ್ರಾಣನೇ ಇಟ್ಕೊಂಡಿದ್ಲು. ಆದ್ರೆ ಅವಳ ಪ್ರೀತಿಗೆ ನಿನ್ನ ಗಂಡ ಅನ್ಯಾಯ ಮಾಡ್ಬಿಟ್ಟ. ಅವಳು ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವನ ಮನೆ ಸರ್ವನಾಶ ಆಗ್ಬೇಕು. ತುಳಸಿಯವರೇ, ಎಲ್ಲಿ ಹೋಗಿದ್ರಿ ನೀವು? ನಿಮ್ಗೇನು ಆಗಿಲ್ಲ ತಾನೆ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ಬೆಳಿಗ್ಗೆ ಹೋದವ್ರು ನೀವು ಎಲ್ಲಿ ಹೋಗಿದ್ದೀರೋ, ಏನಾಯ್ತು ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಮಾಧವ್ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ. ಹೆಣ್ಣಿಗೆ ಇಷ್ಟು ಗೌರವ ಕೊಡೋ ವ್ಯಕ್ತಿ ಶಾರ್ವರಿ ಅವ್ರ ಅಕ್ಕಂಗೆ ನಿಜವಾಗ್ಲೂ ಮೋಸ ಮಾಡೋಕ್ಕೆ ಸಾಧ್ಯನಾ? ತುಳಸಿಯವರೇ, ಯಾಕಾಗಿ ನೋಡ್ತಿದ್ದೀರಾ? ಏನಾಯ್ತು? ಏನಿಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮತ್ತಿನ್ನೇನು ತುಳಸಿಯವರೇ, ನಾನು ಬೆಳಿಗ್ಗೆ ಹೇಳೋದಕ್ಕೆ ಮುಂಚೆನೇ ಹೋದವರು. ಇಡೀ ದಿನ ನಿಮ್ಮನ್ನು ನೋಡಿಲ್ಲ, ಮಾತಾಡಿಲ್ಲ. ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತಲೂ ಗೊತ್ತಿಲ್ಲ. ಗಾಬರಿ ಆಗಲ್ವಾ? ದೇವಸ್ಥಾನದಲ್ಲಿ ಸಂಜೆ ಮಹಾಮಂಗಳಾರತಿ ಇದೆ ಅಂದರು, ಅದಕ್ಕೆ ಉಳ್ಕೊಂಬಿಟ್ಟೆ. ಮತ್ತೆ ಮನೆಗೆ ಬಂದು ಹೋದರೆ ಲೇಟ್ ಆಗುತ್ತೆ ಅಂತ ಅಲ್ಲೇ ದೇವ್ರ ಮುಂದೆನೇ ಕೂತ್ಬಿಟ್ಟೆ. ನಿಮಗೆ ಫೋನ್ ಮಾಡಿ ಹೇಳೋಣ ಅಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತು. ಒಂದೇ ಸತಿ ಪೂಜೆ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಸುಮ್ಮನಿದ್ದೆ. ನೀವೇ ಹೇಳಿದ್ರಲ್ಲ, ನಿಮಗೆ ಸಮಾಧಾನ ಆಗೋವರೆಗೂ ಅಲ್ಲೇ ಇದ್ದು ಬನ್ನಿ ಅಂತ. ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ಬೇಜಾರಲ್ಲ, ಸ್ವಲ್ಪ ಭಯ ಆಯಿತು. ಅದಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ? ಹೌದು,
ಎಷ್ಟೊತ್ತಾದರೂ ಇದ್ದು ಬನ್ನಿ ಅಂತ ನಾನೇ ನಿಮ್ಗೆ ಹೇಳಿದ್ದೆ. ಅದು ನನಗೂ ಮರ್ತೋಯ್ತು. ನೀವು ಮನೇಲಿಲ್ಲ ಅಂದರೆ ಒಂಥರ ಆತಂಕ. ನಿಮ್ಮನ್ನು ತುಂಬ ಹೊತ್ತು ನೋಡಿಲ್ಲ ಮಾತಾಡಿಲ್ಲ ಅಂದರೆ ಏನೋ ಕಳ್ಕೊಳ್ತಾ ಇದ್ದೀನಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ಈಗ ಸಮಾಧಾನ ಆಯಿತು. ಇವ್ರ ಹತ್ರ ಶಾರ್ವರಿ ಅವ್ರು ಹೇಳಿದ ವಿಷಯಗಳನ್ನೆಲ್ಲ ಕೇಳ್ಬಿಡ್ಲಾ? ಕೇಳಲಿಲ್ಲ ಅಂದರೆ ನನಗೆ ನಿಜ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ತುಳಸಿಯವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೀವು ಯಾಕೋ ಒಂಥರ ಇದ್ದೀರಾ? ಹಾಗೇನಿಲ್ಲ. ಮಾಧವರೇ, ನಾನು ನಿಮ್ಮನ್ನೊಂದು ವಿಷಯ ಕೇಳಬೇಕು. ಕಾಲೇಜಲ್ಲಿ ನೀವೇನಾದರೂ... ನೀವು ಏನು ಬೇಕಿದ್ರೂ ಕೇಳಿ, ಆದರೆ ಈಗ ತುಂಬ ಹೊತ್ತಾಗಿದೆ. ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ಮಾಧವ್ ಅವರು ಒಂದು ಹೆಣ್ಣಿಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಶಾರ್ವರಿ ಯಾಕೆ ಹಾಗೆ ಮಾತಾಡಿದ್ರು? ನಿಜವಾಗ್ಲೂ ಶಾರ್ವರಿ ಅವ್ರ ಅಕ್ಕಂಗೆ ಮೋಸ ಆಗಿದೆಯಾ? ಮಾಧವ್ ಅವ್ರ ಹತ್ರ ಹೇಗೆ ಕೇಳಲಿ ಇದನ್ನೆಲ್ಲ?